ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಎಂದು ನಿರ್ಣಯ ಮಾಡಬೇಕು. ಎಂಥ ನಾಚಿಕೆಗೇಡು ಅಂದ್ರೆ, ಇಲ್ಲಿ ಕನ್ನಡ ಪರ ಸಂಘಟನೆಗಳು ಸುಮಾರು 4 ತಿಂಗಳಿಂದ ಒಂದೇ ಸಮನೆ ಹೋರಾಟ ಮಾಡ್ತಾ ಇದ್ದಾರೆ. ಯಾವುದಕ್ಕಾಗಿ? ಕರ್ನಾಟಕದ ನೆಲ, ಇಲ್ಲೇ ಇರುವ ಪಾಲಿಕೆ, ಕನ್ನಡದ ಮೇಯರ್ರು, ಬಿಜೆಪಿಯ ಪಕ್ಷ ಯಾರೇ ಆಗಿರಲಿ, ಇದೇನಿದು? ಇದು ನಮಗೆ ನೀವು ನಿರ್ಣಯ ಮಾಡದೇ ಇರಲಿ, ಬೆಳಗಾವಿ ನಮ್ಮದೇ, ಅದರಲ್ಲೇನು ಏನು ಒಂದು ಇಂಚು ಕಿತ್ತುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಆದರೆ ಒಂದು ಮಹಾನಗರ ಪಾಲಿಕೆ, ನಿಮ್ಮ ಬದ್ಧತೆ ಏನು, ಪ್ರಾಮಾಣಿಕತೆ ಏನು? ಇದು ಒಂದೇ ನಿಮಿಷ ಬೆಳಗಾವಿ ಕರ್ನಾಟಕ ಅವಿಭಾಜ್ಯ ಅಂಗ ನಿರ್ಣಯವನ್ನು ಮಂಡಿಸ್ತೇನೆ, ಯಾರು ಪರ ಯಾರು ವಿರುದ್ಧ ಅಂದ್ರೆ ಮುಗಿದೋಗಿತ್ತು. ಇದು ನೀವು ಅಗಾಧವಾದಿ, ಇದನ್ನ ಇನ್ನೂ 4 ತಿಂಗಳಾದ್ರೂ ಆ ಸಿದ್ದರಾಮಯ್ಯ ಸರ್ಕಾರವೂ ಮಾಡಲಿಲ್ಲ, ಈ ಕಡೆ ಈ ಸರ್ಕಾರ ಬಂದಿದೆ. ಈಗ ಸಿದ್ದರಾಮಯ್ಯರ ಮಗನೇ ಅದಕ್ಕೆ ಮಂತ್ರಿ, ಹೌದಾ? ಮಂತ್ರಿ ಅವರೇ ಅಲ್ಲ, ಮಂತ್ರಿ. ಅವ್ರಿಗೆ ನಾನು ಹೇಳಿದ್ದೀನಿ, ಮತ್ತೆ ಹೇಳ್ತೀನಿ ಮಾಡಿ ಅಂತೇಳಿ. 4 ತಿಂಗಳಿಂದ ಮಾಡಲಿಲ್ಲ ಅಂದ್ರೆ ಏನಾಗಿರ್ಬೋದು? ಇದಕ್ಕೆ ನಾವು ಹಿಂದೇನು ಹೇಳಿದ್ದೋ, ಬಂದ್ ಮಾಡ್ತೀವಿ, ಇಲ್ಲೇ ಹೇಳೋಗಿದ್ದೆ, ಬಂದ್ ಮಾಡ್ತೀವಿ. ಬಂದ್ ಮಾಡಿದ್ರೆ ಶಕ್ತಿ, ಬಂದ್ ಮಾಡಿದ್ರೆ ಗೌರವ, ಬಂದ್ ಮಾಡಿದ್ರೆ ಇಡೀ ರಾಜ್ಯ ದೇಶ ಎಲ್ಲರಿಗೂ ಗೊತ್ತಾಗುತ್ತೆ. ಆ ದೃಷ್ಟಿಯಿಂದ ನಾವು ಬಂದ್ಗೆ ಇದನ್ನು ಸೇರಿಸಿದ್ವಿ. ಎಂಎಸ್ ನಿಷೇಧ ಮಾಡಲೇಬೇಕು, ಗಡಿನಾಡು ಬೆಳಗಾವಿ ಅಭಿವೃದ್ಧಿ ಆಗಲೇಬೇಕು. ರಾಯಚೂರು ಹೇಳಿದೆ ಆಗಲೇ, ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆ, ನಿಮಗೆ ಎಷ್ಟು ನೋವಾಗುತ್ತೆ ಅಂದ್ರೆ, ಕನ್ನಡ ಮಾಧ್ಯಮ ಶಾಲೆಗಳನ್ನ ನಮ್ಮ ಎಲ್ಲಾ ಸರ್ಕಾರಗಳು ಕಾಲು ಕಸ ಮಾಡ್ಕೊಂಡಿದ್ದಾರೆ. ಬೇಕಾಗಿಲ್ಲ ಅವರಿಗೆ, ಎಲ್ಲ ಇಂಗ್ಲಿಷ್ ಮಾಧ್ಯಮ ಶಾಲೆಗಳು ಬೇಕು, ಅದಕ್ಕೆ ಅನುಕೂಲ ಬೇಕು. ಸರ್ಕಾರಿ ಶಾಲೆಗಳು ಮುಚ್ಚಬೇಕು, ಈ ಖಾಸಗಿ ಶಿಕ್ಷಣ ಸಂಸ್ಥೆಯವರಿಗೆ ಅನುಕೂಲ ಮಾಡ. ಇದು ಸರಿಯಾದ ಕ್ರಮ ಅಲ್ಲ. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಬೇಕು, ಆಲ್ಮಟ್ಟಿ ಜಲಾಶಯ ಏರಿಸಬೇಕು, ಕನ್ನಡದಲ್ಲೇ ನಾಮಫಲಕ, ಕರ್ನಾಟಕದಲ್ಲಿ ಪರಭಾಷೆ ಅವರಾಳೆ ಬೆಳಗಾವಿಲೂ ಇದೆ, ಇಡೀ ಕರ್ನಾಟಕ ಉದ್ದಕ್ಕೂ ಅದಿದೆ. ಹಿಂದಿ ಬೇಡವೇ ಬೇಡ. ಬಿಡದಿ ಉಪನಗರ, ಅಲ್ಲಿ ರೈತರು ಸುಮಾರು ಅವರು 8 ತಿಂಗಳಿಂದ ಮಾಡ್ತಾ ಇದ್ದಾರೆ. ಗಡಿನಾಡು ಕನ್ನಡ ಶಾಲೆಗಳಿಗೆ ಇದು ಬಹಳ ಪ್ರಾಮುಖ್ಯವಾಗಿ. ಈಗ ಸೊಲ್ಲಾಪುರ, ಅಕ್ಕಲಕೋಟೆ, ಆ ಕಡೆ ಕಾಸರಗೋಡು, ಈಗ ಮಡಕ್ಸಿರ, ಅಲ್ಲಿ ತಾಳ್ವಾಡಿ, ಹೊಸೂರು, ಇದೆಲ್ಲ ಏಕೀಕರಣ ಆಗುವ ಸಂದರ್ಭದಲ್ಲಿ ಹೊರಗೆ ಉಳಿದು ಬಿಡ್ತು. ಹೊರಗೆ ಉಳಿದಿರೋರು 2 ಕೋಟಿ ಜನ ಇದ್ದಾರೆ. ಅವ್ರನ್ನ ಯಾರು ಕೇಳೋರಿಲ್ಲ. ನೀವು ಶಾಲೆ ಮಾಡ್ತಾ ಇದ್ದೀರಾ, ಕನ್ನಡ ಇದ್ದೀರಾ, ನಿಮ್ಮ ಮಕ್ಕಳು ಪಾಸ್ ಆದ್ರೆ ನಮ್ಮ ರಾಜ್ಯಕ್ಕೆ ಕರ್ಕೋತೀವಿ, ಏನಿಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಕನಿಷ್ಠ ಆಯವ್ಯಯದಲ್ಲಿ ಹೊರನಾಡ ಕನ್ನಡಿಗರ ಕ್ಷೇಮಕ್ಕಾಗಿ 500 ಕೋಟಿ ರೂಪಾಯಿ ಅನುದಾನ ಇಡಿ. ಬ್ಯಾಂಕುಗಳಲ್ಲಿ ಕನ್ನಡಿಗರ ಉದ್ಯೋಗ ಕೊಡಿ. ಎಲ್ಲಿ ನೀವು ಬ್ಯಾಂಕ್ ಪರೀಕ್ಷೆ ಎಲ್ಲ ಹಿಂದಿ ಇಂಗ್ಲಿಷ್, ರೈಲ್ವೆ ಪರೀಕ್ಷೆ ಎಲ್ಲ ಹಿಂದಿ ಇಂಗ್ಲಿಷ್, ಇನ್ನು ಕನ್ನಡದವ್ರಿಗೆ ಉದ್ಯೋಗ ಎಲ್ಲಿ? ಪೊಲೀಸ್ನವರು ಇದು ಪಾಪ, ಇದೊಂದು 15 ವರ್ಷ ಅವ್ರನ್ನ ವರ್ಗ ಮಾಡಿ ಅವ್ರ ತಂದೆ ತಾಯಿ ಊರುಗಳಿಗೆ ಕೇಳೋರಿಲ್ಲ. ಈ ರೀತಿ ಹಂಪೆಯ ಕನ್ನಡ ವಿಶ್ವವಿದ್ಯಾಲಯ, ಈ ರೀತಿ ನಾವು ಈ ಎಲ್ಲ ಬೇಡಿಕೆಗಳನ್ನು ಇಟ್ಟು ಅಖಂಡ ಕರ್ನಾಟಕ ಬಂದ್, ಬೆಳಗಾವಿಯಿಂದ ಚಾಮರಾಜನಗರದವರೆಗೆ, ಇಲ್ಲಿ ಮಂಗಳೂರಿನಿಂದ ಕೋಲಾರದವರೆಗೆ, ಇದನ್ನ ಬಹಳ ಅದ್ಭುತವಾಗಿ ಮಾಡಬೇಕು ಅಂತ. ಆದರೆ ಸರ್ಕಾರದವರು ಈ ಬಂದ್ಗೆ ಹೇಗಾದರೂ ಮಾಡಿ ಇದನ್ನ ಬಂದ್ ಮಾಡದಂಗೆ ಮಾಡಬೇಕಲ್ಲ ಅಂತ ಬಹಳ ಶತ ಪ್ರಯತ್ನ ಪಡ್ತಾ ಇದ್ದಾರೆ. ನಾನು ತಮಗೆ ಹೇಳ್ತಾ ಇದ್ದೀನಿ, ಇದು ತಮಗೆ ನೀವು ನೋಡಿದ್ದೀರಿ, ಇದಕ್ಕಿಂತ ಇನ್ನೂ ನಮ್ದು ಗೋಳಿನ ಕತೆ. ಆದ್ದರಿಂದ ನಾವು ಭದ್ರವಾಗಿದ್ದೇವೆ, ಕನ್ನಡಿಗರು ಶಕ್ತಿಯಿಂದಿದ್ದೇವೆ, ಶಕ್ತಿವಂತರು ಅಂತ ಹೇಳಿ ಇಡೀ ದೇಶಕ್ಕೆ ರಾಜ್ಯಕ್ಕೆ ತಿಳಿಸೋದಕ್ಕೆ
ನಮ್ಮ ಪಾರ್ಲಿಮೆಂಟ್ ಸದಸ್ಯರು ಬಾಯೇ ಬಿಡಲ್ಲ ಅವರು, ಪಾಪ ಬಾಯೇ ಬಿಟ್ಟಿಲ್ದವ್ರಿಗೂ ಅವರು ಇಬ್ರು ಸಾಕು, ಯಾರು ಮಾಡೋದು ಬೇಡ, ಇಬ್ರು ಎದ್ದು ಅಲ್ಲೇ ಪ್ರಧಾನಮಂತ್ರಿ ಕೂತಿರ್ತಾರೆ. ಕರ್ನಾಟಕ ಅನ್ಯಾಯವಾಗಿದೆ ಅಂತ ಇಷ್ಟು ಕೂಗ್ಲಿ, ಇಬ್ಬರು ಪಾರ್ಲಿಮೆಂಟ್ ಮೆಂಬರ್, ಅದು ಇಡೀ ದೇಶಕ್ಕೆ ಹೊರಟೋಗುತ್ತೆ. ಇಬ್ಬರೇ ಇಬ್ರು ಎದ್ದು ಅವ್ರನ್ನೇನು ಪಾರ್ಲಿಮೆಂಟ್ ಮೆಂಬರ್ನ ಹೊರಗಾಕಲ್ಲ, ಹೊರಗಾಕಿದ್ರು ಸದಸ್ಯತ್ವ ಕಿತ್ಕೊಳ್ಳಕ್ಕಾಗಲ್ಲ. ಒಬ್ಬರಿಗಾದ್ರೂ ಧೈರ್ಯ ಇಲ್ವಲ್ಲ ನಮ್ಮವರು, ಎದ್ದು ನಿಂತು ನೀವೇನೇನೋ ಮಾತಾಡ್ತೀರಿ, ನಾವು ಅದೆಲ್ಲ ಒಪ್ಪೋದಿಲ್ಲ, ಕರ್ನಾಟಕದ್ದೇಳಿ ನೀರಿಂದೇಳಿ ಅನ್ಯಾಯ ಆಗಿದೆ, ಏನು ಯಾವುದಕ್ಕೆ ಒಂದು ಕೂಗನ್ನ ಇಬ್ಬರೇ ಇಬ್ರು, ಮಿಕ್ಕವ್ರು ಬೇಡ, ಇಬ್ರು ಕೂಗಿದ್ರೆ ಒಬ್ರು ಕೂಗ್ಲಿಲ್ಲ, ಕೂಗ್ತಾ ಇಲ್ಲ, ಇವ್ರು ಕೂಗಿಸ್ಬೇಕು. ಇದು ಈ ಪರಿಸ್ಥಿತಿ. ಆದ್ದರಿಂದ ಕನ್ನಡ ಒಕ್ಕೂಟ ಇಡೀ ರಾಜ್ಯದ ಉದ್ದಗಲಕ್ಕೂ ನಾವು ತೀವ್ರವಾದಂಥ ಹೋರಾಟ, ನಾನಂತೂ ಈ ರಾಜ್ಯಕ್ಕೆ ಬೆಳಗಾವಿಗೆ ಜೈಲಿಗೆ ಹೋಗೋಕ್ಕೂ ಸಿದ್ಧ, ಎಲ್ಲಕ್ಕೂ ನಾನು ಸಿದ್ಧ, ಅದರಲ್ಲೇನು ಬೇರೆ ಮಾತು ಇಲ್ವೇ ಇಲ್ಲ. ಆದ್ದರಿಂದ ಇಡೀ ರಾಜ್ಯಕ್ಕೆ ಈ ಬಂದು ಇದೊಂದು ಅದ್ಭುತವಾದ ಬಂದ್. ನೀವು ಬೆಳಗಾವಿ ಮಾಧ್ಯಮದವರುವೆ ಹೆಚ್ಚಿನ ರೀತಿಯಲ್ಲಿ ಬಂದ್ಗೆ ಬೆಂಬಲ ಕೊಡಬೇಕು. ಇಲ್ಲಿಂದ ಮೊಳಕೆ ಶುರುವಾಗುತ್ತೆ, ಬೆಳಗಾವಿಯಿಂದ ಅಲ್ಲಿ ಚಿಗುರೊಳಿ ತಗೇನು ಅದು ಹೇಳ್ತೀರಿ. ಇದು 13ನೇ ತಾರೀಕು ಬಂದ್ ಬಿಡಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅವರು ವಿರೋಧ ಪಕ್ಷದವ್ರು ಟೋಪಿ ಹಾಕಿದಾಗ ನಮ್ಗೆ ಹಾಕೋ ಕೊಟ್ಟಿದ್ದಾರೆ. ಅದಲ್ಲ, ಒಬ್ಬ ವಿರೋಧ ಪಕ್ಷದವರು ಹೋದ್ರಲ್ಲ ಕನಿಷ್ಠ, ಅವರು ಏನೂ ಮಾತಾಡಲಿಲ್ಲ, ಕೂತರು ಎದ್ರು ಬಂದ್ರು. ಆ ದೃಷ್ಟಿಯಿಂದ 13ನೇ ತಾರೀಕು ಇದೇ ತಿಂಗಳು ಬೆಳಗ್ಗೆ 6ರಿಂದ ಸಂಜೆ 6ರವರೆಗೆ ಅಖಂಡ ಕರ್ನಾಟಕ ಬಂದ್. ಉತ್ತರ ಕರ್ನಾಟಕ, ಬೆಳಗಾವಿ, ಹೈದರಾಬಾದ್ ಕರ್ನಾಟಕ ಎಲ್ಲ ಜಿಲ್ಲೆಗಳು, ಸಮಗ್ರ ಕರ್ನಾಟಕ, ಅಖಂಡ ಕರ್ನಾಟಕ ಬಂದ್ ಬೆಳಗಾವಿಯಿಂದಲೇ ಕಿಡಿ ಶುರುವಾಗಬೇಕು. ಯಾರು ಏನೇ ಹೇಳಿದ್ರು ಬಂದ್ ನಿಲ್ಲೋದಿಲ್ಲ. ಹೇಳ್ತಾರೆ ನೀರು ಬಿಟ್ಬಿಟ್ರು, ಇನ್ನೇನು ನೀರು ಹೋಯ್ತಲ್ಲ ಬಂದ್ ಯಾಕೆ ಅಂತ. ಇದೆಲ್ಲ ನಾಟಕ. ಪ್ರಶ್ನೆಗೆ ಯಾವುದಕ್ಕೂ ಹಿಂದೆ ಮುಂದೆ ಹೋಗಬಾರ್ದು. ಬಂದ್ಗೆ ನಮ್ಮೆಲ್ಲ ಕನ್ನಡ ಪರ ಸಂಘಟನೆ ಹೋರಾಟ ಮಾಡಬೇಕು. ತಾವು ದಯಮಾಡಿ ಹೆಚ್ಚಿನ ರೀತಿಯಲ್ಲಿ ಬೆಂಬಲ ಕೊಡಬೇಕು. ನಾನು ಈಗ ಘೋಷಣೆ ಆಗ್ತೀನಿ, ನೀವೆಲ್ಲ ಕೂಗಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.